ನೋಡಿ, ಬಹುದೊಡ್ಡ ಕಂದಕವಿರುವಂಥ ಜಟಾಯು ತೀರ್ಥದ ಕ್ಷೇತ್ರ. ಆತ್ಮೀಯ ಕನ್ನಡಿಗ ಬಂಧುಗಳೇ, ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ನಾನಿವತ್ತು ಗೋಕರ್ಣದ ಪುಣ್ಯಕ್ಷೇತ್ರದಲ್ಲಿರುವ ಮತ್ತೊಂದು ವಿಶೇಷವಾದ ಕ್ಷೇತ್ರವಾದ ಜಟಾಯು ತೀರ್ಥಕ್ಕೆ ಹೋಗ್ತಾ ಇದ್ದೇನೆ. ವಿಶೇಷವಾದ ಆಕರ್ಷಣೀಯ ಸ್ಥಳವಾದ ಆ ಜಟಾಯು ತೀರ್ಥಕ್ಕೆ ಹೋಗಿ ಬರೋಣ. ಈ ಜಟಾಯು ತೀರ್ಥಕ್ಕೆ ಹೋಗಬೇಕಾದ್ರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದು ಗೋಕರ್ಣದ ಶ್ರೀರಾಮ ಮಂದಿರ. ಈ ಶ್ರೀರಾಮ ಮಂದಿರದ ಪಕ್ಕದಲ್ಲಿ ಜಟಾಯು ತೀರ್ಥಕ್ಕೆ ಹೋಗಲಿಕ್ಕೆ ವಿಶೇಷವಾಗಿ ಮೆಟ್ಲನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗತ್ತೆ. ಅಲ್ಲಿವರೆಗೂ ಹೋಗಿ ಆ ಜಟಾಯು ತೀರ್ಥವನ್ನು ನೋಡ್ಕೊಂಡು ಬರೋಣ, ಬನ್ನಿ. ತುಂಬ ಎತ್ತರದ ಸ್ಥಳದಲ್ಲಿರುವುದರಿಂದ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗಬೇಕಾಗ್ತದೆ. ಈ ಜಟಾಯು ತೀರ್ಥಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ನಿಮಗೆ ಗೋಕರ್ಣ ಬೀಚ್ನ ಸುಂದರವಾದ ದೃಶ್ಯವನ್ನು ಕಾಣಬಹುದು. ಹಾಗೆಯೇ ನಿಮಗೆ ಇಲ್ಲಿ ಪಕ್ಕದಲ್ಲಿಯೇ ಭರತೇಶ್ವರ ಮಂದಿರ ಅಂತ ಒಂದು ಚಿಕ್ಕದಾದ ದೇವಸ್ಥಾನ ಸಿಗ್ತದೆ. ಈ ದೇವಸ್ಥಾನದ ಪಕ್ಕದಿಂದ ಸಾಗಿದರೆ ನೀವು ಜಟಾಯು ತೀರ್ಥಕ್ಕೆ ಹೋಗಿ ತಲುಪುತ್ತೀರಿ. ಈ ಜಟಾಯು ತೀರ್ಥಕ್ಕೆ ಹೋಗಲಿಕ್ಕೆ ಇಲ್ಲಿ ಯಾವುದೇ ರೀತಿಯ ನಾಮಫಲಕ ಬೋರ್ಡ್ಗಳು ಯಾವುದೂ ಇಲ್ಲ. ಕೇಳ್ಕೊಂಡು ಹೋಗೋಣ ಅಂತಂದರೆ ಇಲ್ಲಿ ಜನರು ತಿರುಗಾಡ್ತಾ ಇಲ್ಲ. ಆದರೂ ಹುಡುಕೊಂಡು ಹೋಗ್ತಾ ಇದ್ದೇವೆ. ನನ್ನ ಜೊತೆಗೆ ನನ್ನ ಮಿತ್ರರಾದ ಪ್ರಸನ್ನ ಭಟ್ರವರು ಬಂದಿದ್ದಾರೆ. ಇಲ್ಲಿ ಇನ್ನೊಂದು ಲ್ಯಾಂಡ್ ಮಾರ್ಕ್ ಆಗಿ ಹಿಲ್ ಟಾಪ್ ವ್ಯೂ ರೆಸ್ಟೋರೆಂಟ್ ಇದೆ. ಈ ರೆಸಾರ್ಟ್ನ ಹಿಂದ್ಗಡೆ ಒಂದು ರಸ್ತೆ ಇದೆ. ಆ ರಸ್ತೆಯಲ್ಲಿ ಮುಂದೆ ಸಾಗಿದರೆ ನಿಮಗೆ ಜಟಾಯು ತೀರ್ಥಕ್ಕೆ ಹೋಗ್ಬೋದು. ನೋಡಿ, ಇದೇ ಜಟಾಯು ತೀರ್ಥಕ್ಕೆ ಹೋಗುವ ದಾರಿ. ಇಲ್ಲಿ ತೋರಿಸ್ತಾ ಇದೆ ನೋಡಿ. ತುಂಬಾ ಅಪಾಯಕಾರಿ ಸ್ಥಳ ಹಾಗೂ ಬಹುದೊಡ್ಡ ಕಂದಕ ಇರುವಂತ ಸ್ಥಳ ಇದು. ಈ ಸ್ಥಳಕ್ಕೆ ಹೋಗ್ಲಿಕ್ಕೆ ಇಲ್ಲಿ ಮೆಟ್ಲುಗಳನ್ನ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದ್ದಾರೆ, ತೋರಿಸ್ತಾ ಇದ್ದೀನಿ. ಈ ಮಾರ್ಗವಾಗಿ ಈ ಕಂದಕವನ್ನ ಇಳಿದು ಆ ತುದಿಗೆ ಹೋಗ್ಬೇಕು. ನೋಡಿ, ಬೃಹದಾಕಾರದ ಬಂಡೆ, ಬಹುದೊಡ್ಡ ಕಂದಕ. ಈ ಕಂದಕವನ್ನ ದಾಟಿ ಆ ತುದಿಗೆ ಹೋಗ್ಬೇಕು. ಬನ್ನಿ, ಇಲ್ಲಿವರೆಗೂ ಬಂದಿದ್ದೇವೆ, ಹೋಗಿ ಬರೋಣ. ನೋಡಿ, ಇದೇ ಬಂಡೆ ತುದಿಯ ಮೇಲಿಂದ ನಿಂತ್ಕೊಂಡು ನಾನು ನಿಮಗೆ ಇಲ್ಲಿಯ ಸ್ಥಳ ಮಾಹಿತಿಯನ್ನು ನೀಡಿದ್ದೆ. ಈಗ ನೋಡಿ, ಇಲ್ಲೊಂದು ಚಿಕ್ಕದಾದ ಅಪಾಯಕಾರಿ ಬಾವಿ ಇದೆ. ದಯವಿಟ್ಟು ನೀವು ಇಲ್ಲೆಲ್ಲ ಬಂದಾವಾಗ ನೀವು ತುಂಬ ಜಾಗ್ರತೆ ವಹಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅಲ್ಲಿಂದನೇ ಹೋಗ್ಬೇಕಾಗಿತ್ತ ಅಂತ. ನೋಡಿ, ಕೊನೆಗೂ ಈ ಜಟಾಯು ತೀರ್ಥಕ್ಕೆ ಬಂದು ಮುಟ್ಟಿದ್ದೇನೆ. ಇದೇ ಜಟಾಯು ತೀರ್ಥದ ಸ್ಥಳ. ಇದು ತುಂಬ ಅಪಾಯಕಾರಿ ಸ್ಥಳವಾಗಿದ್ದರಿಂದ ನಾನು ನಿಮಗೆ ಇಲ್ಲಿಂದನೇ ಆ ಜಟಾಯು ತೀರ್ಥವನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಬಹುದೊಡ್ಡ ಕಂದಕವಿರುವಂಥ ಜಟಾಯು ತೀರ್ಥದ ಕ್ಷೇತ್ರ. ನೋಡಿ, ಇಷ್ಟು ದೊಡ್ಡ ಕಂದಕದ ಸ್ಥಳ ಇದು. ಆ ಜಟಾಯು ತೀರ್ಥದ ತನಕ ಸಮುದ್ರ ರಾಜನ ನೀರು ಅಲ್ಲಿವರೆಗೂ ಚಿಮ್ಮುತ್ತದೆ. ತುಂಬ ಅಪಾಯಕಾರಿಯಾದ ಹಾಗೂ ದುರ್ಗಮವಾದ ಈ ಸ್ಥಳಕ್ಕೆ ಜಟಾಯು ತೀರ್ಥ ಅಂತ ಯಾಕೆ ಹೆಸರು ಬಂತು ಅಂದರೆ, ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಕಡೆ ಇರೋದು ಒಂದು ರೆಕ್ಕೆಯ ಆಕೃತಿ, ಜಟಾಯುವಿನ ರೆಕ್ಕೆಯ ಆಕೃತಿ. ಹಾಗೇನೆ ನಿಮಗೆ ಈ ಕಡೆ ಕಾಣಿಸ್ತಾ ಇರೋದು ಒಂದು ರೆಕ್ಕೆಯ ಆಕೃತಿ. ಹಾಗೂ ಇದು ಜಟಾಯು ಆಕೃತಿಯ ಮಧ್ಯಭಾಗ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇರೋದು ಇದು ಮಧ್ಯಭಾಗ. ನೀವು
ಡ್ರೋನ್ ಕ್ಯಾಮ್ರಾ ಏನಾದರೂ ಇಲ್ಲಿ ತಗೊಂಡು ಬಂದಿದ್ದಿದ್ರೆ ಅಥವಾ ನನ್ನ ಹತ್ರ ಡ್ರೋನ್ ಕ್ಯಾಮ್ರಾ ಇದ್ದಿದ್ದರೆ ನಿಮಗೆ ಇಲ್ಲಿ ಈ ಈ ಈ ಭಾಗ ಏನು ನಾನು ತೋರಿಸ್ತಾ ಇದ್ದೇನೆ ಆ ಭಾಗದಲ್ಲಿ ಜಟಾಯುವಿನ ಕೊಕ್ಕು ಹಾಗೂ ದೇಹವನ್ನು ಕಾಣ್ಬೋದು. ಡ್ರೋನ್ ಕ್ಯಾಮ್ರಾದ ಮುಖಾಂತರ ಸುಲಭವಾಗಿ ಹಾಗೂ ಸುಂದರವಾಗಿ ಜಟಾಯುವಿನ ಆಕೃತಿಯಲ್ಲಿಯೇ ಕಾಣುತ್ತಿರುವುದರಿಂದ ಈ ಸ್ಥಳಕ್ಕೆ ಜಟಾಯು ತೀರ್ಥ ಎಂಬ ಹೆಸರು ಬಂದಿದೆ. ಈ ಸ್ಥಳ ಎಷ್ಟು ಅಪಾಯಕಾರಿ ಸ್ಥಳ ಅಂತಂದರೆ, ನೀವು ಇಲ್ಲಿಗೆ ಒಮ್ಮೆ ಭೇಟಿ ಕೊಟ್ಟಾಗ ಮಾತ್ರ ಈ ಸ್ಥಳದ ಮಹಿಮೆ ಗೊತ್ತಾಗ್ತದೆ. ಟ್ರೆಕ್ಕಿಂಗ್ ಬರಲಿಕ್ಕೆ ಇದು ಪ್ರಶಸ್ತವಾದ ಸ್ಥಳ. ಹಾಗೂ ಇಲ್ಲಿ ಯಾರು ಟ್ರೆಕ್ಕಿಂಗ್ ಬರುವಂಥವರು ನೀವು ಒಬ್ಬರೇ ಇಬ್ಬರೇ ಬರಲಿಕ್ಕಿಲ್ಲ, ನೀವು ಸ್ವಲ್ಪ ಹೆಚ್ಚಿನ ಜನರ ಗುಂಪನ್ನು ಕಟ್ಕೊಂಡು ಇಲ್ಲಿ ಬರಬೇಕು. ಹಾಗೂ ಬರುವಾಗ ನೀವು ಸಾವಕಾಶವಾಗಿ ನಿಧಾನವಾಗಿ ಯಾವುದೇ ಅವಸರವಿಲ್ಲದೆ ನಿಧಾನವಾಗಿ ಇಳಿದು ಈ ಕ್ಷೇತ್ರವನ್ನು ಈ ಸ್ಥಳವನ್ನು ನೋಡಿಕೊಂಡು ಸುರಕ್ಷಿತವಾಗಿ ನೀವು ನಿಮ್ಮ ಸ್ಥಳಗಳಿಗೆ ತಲುಪಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಇಂಥ ಅಪಾಯಕಾರಿ ಸ್ಥಳ ಅಂತ ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ನಾನು ಇಲ್ಲಿವರೆಗೂ ಬರ್ತಿದ್ನೇ ಇಲ್ಲೋ ಗೊತ್ತಿಲ್ಲ. ಆದರೂ ನಿಮ್ಮೆಲ್ಲರ ಆಶೀರ್ವಾದದಿಂದ, ಭಗವಂತನ ಆಶೀರ್ವಾದದಿಂದ ನನಗೆ ಈ ಸ್ಥಳಕ್ಕೆ ಕ್ಷೇಮವಾಗಿ ಸುರಕ್ಷಿತವಾಗಿ ಬರಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ಕೊಳ್ತಾ ಇದ್ದೇನೆ. ಯಾಕಂದರೆ ನಾನು ಹೊರಟಿದ್ದು ಈ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ. ಈ ಬಿರು ಬಿಸಿಲಲ್ಲಿ ನಾನು ಇಲ್ಲಿವರೆಗೂ ಬಂದು ಈ ಜಟಾಯು ತೀರ್ಥದ ದರ್ಶನವನ್ನು ಪಡೆದುಕೊಂಡಿದ್ದೇನೆ. ಯಾರಾದರೂ ಡ್ರೋನ್ ಕ್ಯಾಮ್ರಾ ಇದ್ದವರಿದ್ದರೆ ದಯವಿಟ್ಟು ಇಲ್ಲಿಯ ಒಂದು ವಿಶೇಷವಾದ ವಿಡಿಯೋವನ್ನು ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಯಾಕಂದರೆ ನಿಮ್ಮ ಡ್ರೋನ್ ಕ್ಯಾಮ್ರಾಕ್ಕೆ ಇದಕ್ಕಿಂತ ಒಳ್ಳೆಯದಾದ ಯಾವುದೇ ಲೊಕೇಶನ್ ಸಿಗಲಿಕ್ಕಿಲ್ಲ ಅಂತಂದು ಹೇಳಿ ನಾನು ನಿಮ್ಮ ಹತ್ರ ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಟಾಯು ತೀರ್ಥದ ವಿಹಂಗ ನೋಟ ಸಾಕಾಗೋಯ್ತು ಬಿಸಿಲಲ್ಲಿ. ಹಾಗೂ ಇದು ತುಂಬ ಸುಂದರವಾದ ಸನ್ಸೆಟ್ ಪಾಯಿಂಟ್ ಕೂಡ. ಇಲ್ಲಿ ನೂರಾರು ಜನ ಬರ್ತಾರೆ, ಇಲ್ಲಿವರೆಗೆ ಈ ಗುಡ್ಡದ ಮೇಲವರೆಗೂ ಬರ್ತಾರೆ. ಕೆಲವು ಜನ ಗುಡ್ಡವನ್ನು ಇಳಿದು ಆ ಜಟಾಯು ತೀರ್ಥವನ್ನು ನೋಡ್ಕೊಂಡು ಬರ್ತಾರೆ. ತುಂಬ ವಿಶೇಷವಾದ ಸ್ಥಳ ಅನಿಸ್ತು, ಸುಂದರವಾಗಿದೆ, ಅಷ್ಟೇ ಅಪಾಯಕಾರಿನೂ ಆಗಿದೆ.